ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜನಗಳು ಏನು ಮನೋರಂಜನೆ ಇದ್ದಂಗೆ ರೋಸ್ ಹೋಗ್ಬಿಟ್ಟಾರೆ ರೊಚ್ಚಿಗೆ. ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು. ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ಸ್ ಎಲ್ಲ ಸಿಗ್ತಿದೆ. ಎಲ್ಲ ಕಡೆಯಿಂದ ಎಂಜಾಯ್ ಸಂಕ್ರಾಂತಿ ಹಬ್ಬಕ್ಕೆ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ರಥ ಕೊಟ್ಟಿದ್ದಾರೆ, ಸಮರ್ಪಣೆ ಮಾಡಿದ್ದಾರೆ ದೇವಸ್ಥಾನ. ಬೆಂಗಳೂರು ಹೈಟೆಕ್ ಸಿಟಿ, ಬೆಂಗಳೂರು ಫ್ಯಾಷನ್ ಸಿಟಿ, ಬೆಂಗಳೂರು ಇದೊಂದು ರೀತಿಯಾಗಿ ಮಲ್ಟಿ ಕಲ್ಚರ್ ಸಿಟಿ ಆಗುತ್ತಿದೆ. ಹಾಗಾಗಿ ಬೆಂಗಳೂರು ಆಧುನಿಕ ಬದುಕಿಗೆ ಮಾರು ಹೋಗ್ತಿದೆ. ಆದ್ದರಿಂದಲೇ ಬೆಂಗಳೂರಿನ ಸಂಸ್ಕೃತಿ ಈಗ ಅಪಾಯದಲ್ಲಿದೆಯಾ ಎನ್ನುವಂತಹ ಅನುಮಾನಗಳು ಕಾಡುತ್ತಿದೆ. ಅದಕ್ಕಾಗಿಯೇ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚು ಹೆಚ್ಚು ಉತ್ಸವಗಳು, ಪರಿಷೆಗಳು ಹಾಗೂ ಸಾಂಸ್ಕೃತಿಕ ಉತ್ಸವಗಳು ಕೂಡ ನಡೆಯುತ್ತಿವೆ. ಬೆಂಗಳೂರಿಗೆ ತನ್ನದೇ ಆದಂತಹ ಹಿರಿಮೆ ಮತ್ತು ಗರಿಮೆ ಇದೆ. ಈ ಒಂದು ಹಿರಿಮೆ ಗರಿಮೆಯನ್ನ ಇನ್ನೂ ಅಷ್ಟು ಹೆಚ್ಚಿಸುವಂತಹ ಮತ್ತು ಮುಂದಿನ ಪೀಳಿಗೆಗೆ ನೀಡುವಂತಹ ಸಲುವಾಗಿಯೇ ಬೆಂಗಳೂರಿನ ಸುತ್ತಮುತ್ತಲೂ ಕೂಡ ಪರಿಷೆಗಳು, ಜಾತ್ರೆಗಳು ನಡೆಯುತ್ತಿವೆ. ಇನ್ನು ಸಂಕ್ರಾಂತಿ ಉತ್ಸವದಲ್ಲಂತೂ ವಿಶೇಷವಾಗಿ ಬೆಂಗಳೂರಿನ ನೈಸ್ ರಸ್ತೆಗೆ ಹೊಂದಿಕೊಂಡಿರುವಂತಹ ಸೋಂಪುರದಲ್ಲಿ ಅದ್ದೂರಿಯಾಗಿ ರುದ್ರೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಕಡಲೆಕಾಯಿ ಪರಿಷೆ ನಡೆಯುತ್ತದೆ. ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬೆಂಗಳೂರು ಸುತ್ತಮುತ್ತಲಿನಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾರೆ. ಇಲ್ಲಿ ಉಚಿತವಾಗಿ ಕಡಲೆಕಾಯಿ, ಕಬ್ಬು, ಗೆಣಸನ್ನ ವಿತರಣೆ ಮಾಡಲಾಗುತ್ತೆ. ಇಲ್ಲಿರುವಂತ ಬಸವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷವಾಗಿ ಭಗವಂತನಿಗೆ ಅಲಂಕಾರವನ್ನ ಮಾಡಲಾಗಿರುತ್ತೆ. ಹಾಗೆಯೇ ಈ ಒಂದು ಪರಿಷೆಗೆ ಸಾವಿರಾರು ಸಂಖ್ಯೆಯಲ್ಲಿನ ಜನ ಸಮೂಹವೇ ಸಾಕ್ಷಿಯಾಗಿರುತ್ತೆ. ಈ ಬಾರಿ ವಿಶೇಷವಾಗಿ ನಮ್ಮ ನಾಡಿನ ಗಂಡು ಕಲೆ ಆಗಿರುವಂತ ಕುಸ್ತಿಯನ್ನ ಮತ್ತಷ್ಟು ಬೆಳೆಸುವಂತ ಸಲುವಾಗಿ ರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ಕುಸ್ತಿ ಪಂದ್ಯಾವಳಿಗಳನ್ನ ಆಯೋಜಿಸಲಾಗಿತ್ತು. ಇದಕ್ಕೂ ಕೂಡ ನೂರಾರು ಸಂಖ್ಯೆಯಲ್ಲಿನ ಪುರುಷ ಮತ್ತು ಮಹಿಳೆಯ ಕುಸ್ತಿಪಟುಗಳು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ದುನಿಯಾ ವಿಜಯ್ ಹಾಗೆ ಲವ್ಲಿ ಸ್ಟಾರ್ ಪ್ರೇಮ್ ರವರು ಕೂಡ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರ ಪುತ್ರರಾದಂತ ವಿಜೇಂದ್ರರವರು ಪ್ರಥಮ ಬಾರಿಗೆ ಬಸವೇಶ್ವರನಿಗೆ ರಥವನ್ನ ನೀಡಿದರು. ರಥೋತ್ಸವ ಕೂಡ ಜನರನ್ನ ಆಕರ್ಷಿಸಿತ್ತು.
ಎತ್ತ ನೋಡಿದರೂ ಕೂಡ ಜನವೂ ಜನ. ಇದು ನೈಸ್ ರಸ್ತೆಗೆ ಹೊಂದಿಕೊಂಡಿರುವಂತಹ ಸೋಂಪುರ ಬಳಿ ಇರುವಂತಹ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಯೋಜನೆಗೊಂಡಿದ್ದಂತ 16ನೇ ವರ್ಷದ ಸಂಕ್ರಾಂತಿ ಪ್ರಯುಕ್ತ ನಡೆಯುವಂತ ಕಡಲೆಕಾಯಿ ಪರಿಚಯ ಅದ್ದೂರಿಯಾದಂತ ವಿಹಂಗಮವಾದಂತಹ ದೃಶ್ಯಾವಳಿಗಳು. ಈ ಎಲ್ಲ ದೃಶ್ಯಗಳ ನಡುವೆ ಜನ ಯಾವ ರೀತಿ ಮೇಲಿಂದ ಸಾಸಿವೆ ಸುರಿದರೂ ಕೂಡ ನೆಲಕ್ಕೆ ತಲುಪೋದಿಲ್ವೇನೋ ಅಷ್ಟರ ಮಟ್ಟಿಗೆ ಜನ ಸಾಗರವೇ ಹರಿದು ಬಂದಿತ್ತು. ಭಗವಂತನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಲುಗಟ್ಟಿ ಬಂದು ಈ ಒಂದು ಬಸವೇಶ್ವರನ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ರು. ಈ ಒಂದು ಬಸವೇಶ್ವರನ ಮಂದಿರದಲ್ಲಿ ವಿಶೇಷವಾದಂತ ಅಲಂಕಾರವನ್ನ ವಿವಿಧ ಫಲಗಳಿಂದ ಮಾಡಲಾಗಿತ್ತು, ವಿವಿಧ ಹಣ್ಣುಗಳನ್ನ ಜೋಡಿಸಲಾಗಿತ್ತು. ಅದು ದ್ರಾಕ್ಷಿ, ಸೇಬು, ಅನಾನಸ್, ಸಪೋಟ, ಹಾಗೆಯೇ ಕಬ್ಬು, ಕಡಲೆಕಾಯಿಯಿಂದ ಭಗವಂತನ ಈ ಒಂದು ದೇವಾಲಯದಲ್ಲಿ ಅದ್ಭುತವಾಗಿ ಕಂಡಿತ್ತು. ಈ ಒಂದು ಕಾರ್ಯಕ್ರಮದ ಬಗ್ಗೆ, ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿದ್ದಂತಹ ರುದ್ರೇಶ್ ಅವರನ್ನ ನಿಮ್ಮ ಬ್ಲೂಮ್ ಟಿವಿಯ ವರದಿಗಾರ್ತಿಯಾದಂತಹ ರೂಪಾಚಂದ್ರರವರು ಒಂದು ಕಿರು ಸಂದರ್ಶನವನ್ನ ನಡೆಸಿದರು. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ರೂಪಾಚಂದ್ರರವರೊಟ್ಟಿಗೆ ರುದ್ರೇಶ್ ಅವರು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. Cinderella, oh Nana Cinderella, I love you only once and ರುದ್ರೇಶ್ ಹಾಡ್ತಾರ ಉಂಟು. ನಿಮಗೆ ಎಲ್ಲ ಬರ್ತದೆ ಹಾಡು ಹಾಡಕ್ಕೆ. ಎಲ್ಲರಿಗೆ ಹ್ಯಾಪಿ ಸಂಕ್ರಾಂತಿ. ಈ ವರ್ಷ ಚೆನ್ನಾಗಾಗಲಿ. ಎಲ್ಲ ಕೊರೋನಾ ಕೋವಿಡ್-19 ಎಲ್ಲ ನಮ್ಮ ಹಿಂದ್ಗಡೆ ಇದೆ. ಈ ವರ್ಷ ನಿಮ್ದೆಲ್ಲ ನನಗೆ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಕೂಡ ನಮ್ಮ ಪರವಾಗಿ ಬಸವ ಉತ್ಸವದ ಎಲ್ಲ ರೂವಾರಿಗಳ ಪರವಾಗಿ ಒಂದು ಹಾರ್ಟಿ ಥ್ಯಾಂಕ್ ಯು. ಹಾಗೆ ಇದೇ ಸಂದರ್ಭದಲ್ಲಿ ಬನ್ನಿ ಅವರನ್ನ ಕೂಡ ಮಾತಾಡ್ತಾ ಹೋಗೋಣ. ಇವತ್ತಿನ ಜಾತ್ರೆ ಅಂದ್ರೆ ಬಸವ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ನಡೀತಾ ಇದೆ. ಇಷ್ಟು ಜನ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬರ್ತಾರೆ. ಸರ್, ಒಂದು ಕಡೆ ಮನೋರಂಜನೆ, ಮತ್ತೊಂದು ಕಡೆ ಕುಸ್ತಿಪಟುಗಳ ಒಂದು ರೀತಿ ಅವರನ್ನು ಕೂಡ ಆಕರ್ಷಣೆ, ಇನ್ನೊಂದು ಕಡೆ ಕಳೆದ 3 ವರ್ಷದಿಂದ ಜನಗಳು ಏನು ಮನೋರಂಜನೆ ಇದ್ದಂಗೆ ರೋಚ್ ಹೋಗ್ಬಿಟ್ಟಾರೆ, ರೊಚ್ಚಿಗೆ ಸಿಗುತ್ತಿದ್ದಾರೆ ಅಂತ ಕಾಣುತ್ತೆ. ಯಾಕೆಂದರೆ ಪ್ರತಿ ವರ್ಷ ನಾವೊಂದು 50-60 ಸಾವಿರ ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಬಾರಿ ಒಂದು ಜಾಸ್ತಿ ಬಂದಿದ್ದಾರೆ, ಕಷ್ಟ ಆಗ್ತಾ ಇದೆ. ಆದ್ರೂ ಇದು ಹಳ್ಳಿ ಜಾತ್ರೆ, ಹಳ್ಳಿ ಜನ ಬರ್ತಾರೆ. ಒಂದು ಹೆಚ್ಚು ಕಮ್ಮಿ ಆದ್ರೂ ಅವರೇ ಅನುಸರಿಸ್ಕೊಂಡು ಹೋಗ್ತಾರೆ. ಎಷ್ಟೇ ಕೋಪ ಇದ್ರು, ಎಷ್ಟೇ ಇದು ಮಾಡಿದ್ರು, ಜಾತ್ರೆ ಅಂತ ವಿಶೇಷ ಜಾತ್ರೆ ಅಂತ ಹೇಳಿ ಪ್ರತಿ ವರ್ಷವೂ ಬಹಳ ವಿಭಿನ್ನವಾಗಿ ಜನ ಹತ್ತಿರ ತಲುಪುವಂಥ ಪ್ರಯತ್ನವನ್ನು ನೀವು ಮಾಡ್ತೀರಾ. ಇವತ್ತು ನಾವು ಈಗ ಬಿಸಿಲು ಅನ್ನೋದು ಕೂಡ ಈಗ ಹಳ್ಳಿಲಿ ಇರ್ತಕ್ಕಂಥ ಜನ ಬಿಸಿಲು ಮಳೆ ಯಾವುದೇ ಇಲ್ಲ, ವ್ಯವಸಾಯ ಮಾಡಬೇಕು, ಬೆಳೆ ಬೆಳಿಬೇಕು, ಜೀವನ ಈಗ ನಾವು ಸುತ್ತಮುತ್ತ ಇದ್ದಂಥ ಜನ ಹಳ್ಳಿ ಜನ ಇಲ್ಲಿಗೆ ನೋಡ್ತಾ ಇದ್ದೀರಾ. ಆಲ್ಮೋಸ್ಟು ಇಲ್ಲಿರ್ತಕ್ಕಂಥವ್ರು ಕೆಲವೇ ಒಂದು 5% ಜನ ಸಿಟಿ ಜನ ಇರ್ತಾರೆ, ಇನ್ನೆಲ್ಲ ಹಳ್ಳಿ ಜನನೇ.
ಈ ಥರ ಹಳ್ಳಿ ಜಾತ್ರೆ ನಡೆದು ತುಂಬ ವರ್ಷಗಳಾಗಿದೆ, ತುಂಬ ದಿನ ಆಗಿದೆ. ನೋಡೋಕ್ಕೆ ಒಂದು ಆನಂದ ಆಗ್ತದೆ, ನಮಗೂ ಖುಷಿ ಆಗ್ತದೆ. ಸರ್ ಮತ್ತೊಂದು ಈ ಲೈಫ್ ಎಲ್ಲ ಕಡೆ ಕೂಡ ಯಾರು ಕೂಡ ಇರೋದಿಲ್ಲ. ಆದರೆ ಇಂತಹ ಜಾತ್ರೆ ಉತ್ಸವ ಸಮಾರಂಭಗಳು ಅಂದರೆ ಕೆಲವೊಂದು ಕಡೆ ಕೆಲವೊಂದು ಹಳ್ಳಿ ಕಡೆ ಮಾತ್ರ ನಾವು ನೋಡ್ತೇವೆ. ಈ ಒಂದು ಜಾತ್ರೆಗೆ ಬರ್ತಕ್ಕಂಥ ಜನ ಯಾವುದೇ ಒಂದು ಈಗೋ ಅಂದರೆ ಒಂದು ನಾನು ಹೆಚ್ಚು ನನ್ನ ಕೀಳು ನನ್ನ ಮೇಲು ಅನ್ನೋದು ಅದು ಇಲ್ದಿರ ಬಂದು ಭಾಗವಹಿಸ್ತಾರೆ. ಇಂಥ ದೊಡ್ಡ ಜನನೂ ಕೂಡ ಅವರು ಈ ಒಂದು ಜಾತ್ರೆನ ನೋಡ್ಬಿಟ್ಟು ಅವರೇ ಕ್ಯೂನಲ್ಲಿ ನಿಂತ್ಕೊಂಡು ಸಾಮಾನ್ಯ ಜನರ ಥರ ನಮ್ಮ ರಾಜಕೀಯ ನಾಯಕರಾಗಿರ್ಬೋದು, ಚಲನಚಿತ್ರ ನಟರುಗಳಾಗಿರ್ಬೋದು, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಸಾಮಾನ್ಯ ಜನರಂತೆ ಓಡಾಡ್ತಾವ್ರೆ. ಅದು ತುಂಬ ಖುಷಿ ಆಗುತ್ತೆ. ಸರ್ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಈ ಬಾರಿ ಅಂದರೆ 14ನೇದು ಹಬ್ಬಕ್ಕೆ ಸನ್ಮಾನ್ಯ ವಿಜಯೇಂದ್ರ ಅವರು ಬಂದು ಗೌರಿ ಗಿರಿಜಾ ಕಲ್ಯಾಣ ಮಾಡ್ತೀವಿ. ಅದನ್ನ ನೋಡಿ ಅವ್ರಿಗೂ ಖುಷಿ ಆಯಿತು. ಇವತ್ತು ಅವರು ಕುಟುಂಬ ಸಮೇತ ಬಂದು ನಮ್ಮ ದೇವಸ್ಥಾನಕ್ಕೆ ಸನ್ಮಾನ್ಯ ವಿಜಯೇಂದ್ರ ಅವರು ಅವ್ರ ದಂಪತಿಗಳು ಇಬ್ಬರು ಬಂದು ನಮ್ಮ ದೇವಸ್ಥಾನಕ್ಕೆ ರಥನ ಸಮರ್ಪಣೆ ಮಾಡಿ ಆ ಒಂದು ರಥನ ಇವಾಗ ಎಳೆದು ಕಂಪ್ಲೀಟ್ ಆಯಿತು, ಒಂದು ಸುತ್ತಾಯಿತು. ಇವತ್ತು ಅವ್ರಿಗೆ ರಾಜಕೀಯದಲ್ಲಿ ಉನ್ನತವಾಗಿ ಬೆಳೀಲಿ, ಅವರು ಏನು ಅಂದ್ಕೊಂಡಿರ್ತಾರೋ ಅವರು ಈ ರಾಜ್ಯದ ಒಂದು ಪ್ರಮುಖ ವ್ಯಕ್ತಿಯಾಗಿ ಅವ್ರು ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಶಯ. ಆ ಬಸವೇಶ್ವರ ಒಳ್ಳೇದು ಮಾಡಿ. ಮತ್ತೊಂದು ಕೊನೆ ಪ್ರಶ್ನೆ ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ನೇರವಾಗಿ ಮತ್ತು ನಾನು ಮಾಡಿದ್ದೀನಿ ಅಂತ ಯಾರೂ ಕೂಡ ಬಂದು ಇದು ಮಾಡೋಲ್ಲ. ಪಾಪ ನಾನು ಮಾಡೋಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ನನ್ನ ಸ್ನೇಹಿತರು, ಹಿರಿಯರು, ಸುತ್ತ ಇರ್ತಕ್ಕಂಥ ನನ್ನ ಆತ್ಮೀಯರು ಇವತ್ತೆಲ್ಲ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ, ಯಶಸ್ವಿ ಮಾಡಿದ್ದಾರೆ. ಇವತ್ತು ಅವ್ರಿಗೆಲ್ಲರಿಗೂ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಈ ಥರ ಯಾರ್ಯಾರಿಗೆ ಶಕ್ತಿ ಇರುತ್ತೆ ಅವರೆಲ್ಲ ಒಂದೊಂದು ಸಣ್ಣ ಮಟ್ಟದಲ್ಲಿ ನೋಡಿದ್ರೆ ಒಂದು ಈ ಜಾತ್ರೆ ಒಂದು ವಿಶೇಷ. ಇವತ್ತೆಲ್ಲ ಜನರಿಗೂ ಅನುಕೂಲ ಆಗ್ತದೆ, ಗೊತ್ತಾಗ್ತದೆ. ಮಕ್ಕಳಿಗೆ ಈ ಒಂದು ಹಳ್ಳಿ ವಾತಾವರಣ ಬೆಳೆಸಬೇಕು, ಒಳ್ಳೆ ಕಲ್ಚರ್ ಕಲಿಬೇಕು, ಒಳ್ಳೆ ಬುದ್ಧಿ ಕಲಿಬೇಕು. ಹಾಗಾಗಿ ನಮ್ಮ ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು KRIDA ಅಧ್ಯಕ್ಷರಾದಂಥ ರುದ್ರೇಶ್ ಅವರ ಮಾತಾಗಿರೋದು. ಅಂದರೆ ಗ್ರಾಮೀಣ ಸೊಗಡನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ. ಮನೆ ಬಂದಂತಹ ಅದರ ಜಾತ್ರೆಯಲ್ಲಿ ಭಾಗಿಯಾಗಿರುವಂತಹ ಸಾಕಷ್ಟು ಜನ ವೀಕ್ಷಕರನ್ನ ಹಾಗೆ ಜನರನ್ನು ಕೂಡ ಮಾತಾಡ್ತಾರೆ, ಏನು ಹೇಳ್ತಾರೆ ಅಂತ ಕೇಳಿ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ವೇದಿಕೆಯ ಮೇಲೆ ಲವ್ಲಿ ಸ್ಟಾರ್ ಪ್ರೇಮ್ ರವರು ಕೂಡ ಹೆಜ್ಜೆ ಹಾಕಿದರು. ಇನ್ನು ಕಾಮಿಡಿ ಕಿಲಾಡಿಗಳ ತಂಡವು ಕೂಡ ತಮ್ಮ ಅಮೋಘವಾದಂತಹ ಈ ಒಂದು ನಗೆ ಚಟಾಕಿಗಳನ್ನ ಆರಿಸಿತ್ತು. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಬಂದಿದ್ದಂತಹ ಭಕ್ತಾದಿಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಜಾತ್ರೆಯ ಬಗ್ಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ. ಬಂದಂಥವ್ರು ಪ್ರೇಕ್ಷಕರು ನೋಡಿ ನನ್ನ ಕೈ ಕಪ್ಕೊಂಡು ನಿಲ್ಸಿದ್ದಾರೆ. ಹೇಗೆ ಅನಿಸ್ತಾ ಇದೆ ಇವತ್ತಿನ ಜಾತ್ರೆ? ತುಂಬ ಓಕೆ, ನೀವು ಒಂದ್ಸಲ ಶೋರ್ ಖಂಡಿತವಾಗ್ಲೂ ನಾವು ಕೂಡ ಒಳಗೆ ನೋಡಿ ನೀವು ಬರ್ತಾ ಇರ್ತೀರಾ. ನಮ್ಮ ಒಟ್ಟಿಗೆ ಮತ್ತೊಬ್ರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಎಲ್ಲಿದೆ ಪ್ರತಿ ವರ್ಷ ಬರ್ತಾ ಇರ್ತೀರಾ ಜಾತ್ರೆಗೆ? ಹೇಗೆ ಅನಿಸುತ್ತೆ ಈ ವರ್ಷ ಜಾತ್ರೆ? ಓಕೆ, ಇಲ್ಲಿ ಕಪ್ ತಗೊಳ್ಳಿಲ್ವ ನೀವು? ಈಗ ಬಂದಿದ್ದ. ಸೊ ಕಪ್ ತಗೊಂಡು ಹೋಗ್ತೀರಲ್ವ ಮನೆಗೆ? ಫ್ಯಾಮಿಲಿ ಸಮೇತ ಬರ್ತೀರಾ? ಖುಷಿ ಇರುತ್ತೆ ಒಂದು ಜಾತ್ರೆ ಅಂದರೆ.
15 ಡೇಸ್ ನೋಡೋದೇ ಕಮ್ಮಿ ಆಗುತ್ತೆ. ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಮತ್ತೆ ಒಳ್ಳೆ ಅನುಭವ ಸಿಗುತ್ತೆ. ಖುಷಿ ಸೊ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನ್ಬೋದು. ಯಾಕಂದ್ರೆ ಒಂದು ಕಡೆ ತುಂಬ ಜನ ಸೆಲೆಬ್ರಿಟೀಸ್ ಬಂದಿದ್ದಾರೆ, ಎಂಜಾಯ್ ಮಾಡಿದ್ರೆ ಎಲ್ಲ ತಂದಿದೆ. ತುಂಬ ಖುಷಿ ಆಯಿತು. ಅಂದರೆ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ಸ್ ಎಲ್ಲ ಸಿಗ್ತಿದೆ. ಎಲ್ಲ ಕಡೆಯೂ ಎಂಜಾಯ್ ಮಾಡಿ ಕಪ್ ತಗೊಳ್ಳಿಲ್ವಾ ನೀವು? ಹಾಂ ತಗೊಂಡು ಹೋದ್ವಿ. ಇವಾಗ ಮತ್ತೆ ಅಲ್ಲ ಇಲ್ಲಾಂದ್ರೆ ಸಿಂಗರಿಸಿ ರಾತ್ರಿ ಗಮನಿಸ್ತಾ ಇದ್ರೆ ಅದು ಮೂಗುತ್ತದೆ. ಕಲರ್ ಅನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಮತ್ತೊಂದು ಕಡೆ ಹಣಪಟ್ಟಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಏನು ಆಶೀರ್ವಾದವನ್ನು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ. ನಿಮಗೆ ಇಲ್ಲಿ ಇವತ್ತು ದೇವಸ್ಥಾನ ಒಂದು ಸಂಕ್ರಾಂತಿ ನೋಡಿ ಖುಷಿ ಪಡಲಿ ಅಂತೇಳಿ ಅಲ್ಲಿ ಲಾಕ್ ಮಾಡಿದ್ದಾರೆ. ಅದರಿಂದ ಇದರಿಂದ ಸ್ವಲ್ಪ ಆದಷ್ಟು ನಾವೇ ರೆಡಿ ಮಾಡಿ ಹಾಕೊಬೇಕು. ಇದು ಚೆನ್ನಾಗಿದೆ ಸರ್. ಇದು ಗಿಜ್ಜೆ ಡಬ್ಗಳು ಮಾಮೂಲಿ ಹಾಕ್ತೀವಿ. ಇದು ಸರ್ ಹಣೆಪಟ್ಟಿ ಹಣೆಪಟ್ಟೆ ಬಂದರೆ ಅದು ನಾವು ರೌಡಿ ಬೇಬಿ ಶರ್ಟ್ ಅಂತ ಕೇಳ್ತೀವಿ. ಅಂದರೆ ಅದನ್ನ ಹಾಕ್ತಂದ್ರೆ ಅವ್ರಿಗೆ ಅಲ್ಲಿ ಕರಬ್ನೆಸ್ ನಾವು ಕಿಚ್ಚ ಮತ್ತೆ ಈ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನು ದೇವಾಲಯದಲ್ಲಿ ಅದ್ಭುತವಾದಂತಹ ಅಲಂಕಾರವನ್ನ ಮಾಡಲಾಗಿತ್ತು. ಈ ಒಂದು ಅಲಂಕಾರದ ಬಗ್ಗೆ ಅರ್ಚಕರು ನಿಮ್ಮ ಬ್ಲೂಮ್ ಟಿವಿಯ ರೂಪಾಚಂದ್ರ ನಡೆಸಿದಂತಹ ಆ ಒಂದು ಚಿಟ್ ಚಾಟ್ ನಲ್ಲಿ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಬಹಳ ವಿಭಿನ್ನವಾಗಿ ಈ ದೇವಾಲಯವನ್ನು ಅಲಂಕಾರ ಮಾಡಲಾಗಿದೆ. ಈ ಅಲಂಕಾರ ದೇವಾಲಯದ ಪುರಾತನ ಕಾಲದ 2006ರಲ್ಲಿ ನಮ್ಮ ರುದ್ರೇಶ್ ಅವರು ಜೀವನೋದ್ಧಾರಣ ಮಾಡಿಕೊಟ್ರು. ದೇವಸ್ಥಾನ ಜೀವನೋದ್ಧಾರ ಮಾಡಿಕೊಟ್ರು. ಮತ್ತು ದೇವಸ್ಥಾನದ ಪುರಾತನ ಕಾಲದ ದೇವಸ್ಥಾನ ಇದೆ. ನಮ್ಮ ಪರಂಪರೆನೇ ನಮ್ಮದು ಇದು ಪೂಜಾರಿಕೆ ಬಂದಿದೆ. ನಮ್ಮ ಮುತ್ತಾತನ ಕಾಲದಿಂದ ನಮ್ಮ ಪರಂಪರೆನೇ ನನ್ನ ಆಮೇಲೆ ವರ್ಷಕ್ಕೊಂದೊಂಥರ ಅಲಂಕಾರ ಈ ಸಲ ರಥನೂ ಮಾಡಿಸಿದೆ, ತೇರು ಮಾಡಿಸಿದೆ. ನಮ್ಮ ನಿಕಟ ಮುಖ್ಯಮಂತ್ರಿಗಳ ಹೊಸ ಈ ವರ್ಷ ನಮ್ಮ ವಿಜಯಪುರ ಅವರು ಬಂದು ಉದ್ಘಾಟನೆ ಮಾಡಿ ಪೂಜೆ ಎಲ್ಲ ಮತ್ತೊಂದು ಇವತ್ತು ಬಹಳ ವಿಭಿನ್ನವಾಗಿ ಹಣ್ಣುಗಳಿಂದ ಈ ದೇವಾಲಯವನ್ನು ಅಲಂಕಾರ ಮಾಡಲಾಗಿದೆ. ಏನು ಸರ್ ಕೆಲವೊಂದು ಕಡೆ ನಾವು ಪುಷ್ಪಗಳಿಂದ ಅಲಂಕಾರ ಮಾಡೋದು ನಮ್ಮಲ್ಲಿ ವರ್ಷನೂ ಸರಿ ಅಲಂಕಾರ ಮಾಡೋಣ ಇದರಲ್ಲಿ ಹಣ್ಣಿನಲ್ಲಿ ಮಾಡೋಣ ಅಂತ ಹೇಳಿ ಒಂದು ಖುಷಿಯಿಂದ ಹಣ್ಣಿನಲ್ಲಿ ಮಾಡಿಸ್ಬಿಟ್ಟಿದ್ದಾನೆ. ಒಂದು ಹಣ್ಣಿನ ಅಲಂಕಾರ, ಹೂವಿನ ಅಲಂಕಾರ, ಆಮೇಲೆ ಪ್ರತಿ ವರ್ಷದಂತೆ ಕಡಲೆಕಾಯಿ ನಮ್ಮ ವಿತರಣೆ ಮಾಡ್ತೀವಿ, ಗೆಣಸು, ಆಮೇಲೆ ಮತ್ತು ಇದನ್ನು ನಾವು ಏನು ಊಟದ ವ್ಯವಸ್ಥೆ, ಗಿಣ್ಣು, ಹಸಿರು ಗಿಣ್ಣು. ನಾವು ಹಾಲಿಂದ 1,500-2,000 ಲೀಟ್ರ್ ಹಾಲು ಇರ್ತದೆ ನೋಡಿ. ಹಾಲಲ್ಲಿ ನಮ್ಮದು ಗಿಣ್ಣು ಮಾಡ್ಕೊಡ್ತೀವಿ ಎಲ್ಲ ಪ್ರತಿಯೊಬ್ಬರಿಗೆಲ್ಲ. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಅಂದರೆ ನಮ್ಮ ಇಲ್ಲಿ ಬಸವ ಸಮಿತಿ ಅಂತ ಮಾಡಿದ್ದಾರೆ. ನಮ್ಮ ಉದ್ದೇಶ ಶಿವಯ್ಯ ಅವರೆಲ್ಲ ಕಮಿಟಿ ಅವ್ರು ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಬರ್ತಿದ್ದಾರೆ. ಸರ್ ಬೆಳಗ್ಗೆಯಿಂದ ಯಾವೆಲ್ಲ ರೀತಿಯ ವಿಶೇಷ ಪೂಜೆಗಳಾಯಿತು? ಹಾಗೆ ಬೆಳಗ್ಗೆ 4 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಆಯಿತು. 4 ಗಂಟೆ ನಮ್ಮ ಅಭಿಷೇಕ ಆಯಿತು. 6 ಗಂಟೆಗೆ ಕಡಲೆಕಾಯಿ ಅಭಿಷೇಕ, ಆಮೇಲೆ ಹೂವಿನ ಕಡಲೆಕಾಯಿ ಎಲ್ಲ ದೇವರಿಗೆ ಮೇಲೆಲ್ಲ ಕಡಲೆಕಾಯಿ ಅಭಿಷೇಕ. ಆಮೇಲೆ ಮಹಾಮಂಗಳಾರತಿ 9 ಗಂಟೆ ಮಹಾಮಂಗಳಾರತಿ ಆಯಿತು.
ಮತ್ತೆ ರಥೋತ್ಸವ 12 ಗಂಟೆ ರಥೋತ್ಸವ ಆಯಿತು. ವಿಜೇಂದ್ರ ಅವರು ಬೆಳಗ್ಗೆ 7 ಗಂಟೆಗೆ ಬಂದು ವಿಜೇಂದ್ರ ರಥೋತ್ಸವ ಉದ್ಘಾಟನೆ ಮಾಡಿದ್ದಾರೆ. ಓಕೆ ಸರಿ. ಈಗ ರಾತ್ರಿ ಏನು ವಿಶೇಷ ಪೂಜೆ? ರಾತ್ರಿ ವಿಶೇಷ ಪೂಜೆ ಅಂದರೆ ನಮ್ಮದು ಇಲ್ಲಿ ಮನೋರಂಜನೆ ಕಾರ್ಯಕ್ರಮ ನಡೀತಾ ಇದೆ. ರಾತ್ರಿಯೆಲ್ಲ ಮನೋರಂಜನೆ ಕಾರ್ಯಕ್ರಮ ಇದೆ 10 ಗಂಟೆವರೆಗೆ. ಮತ್ತು ನಮ್ಮದು ಇವತ್ತು ನಾವು ನಿನ್ನೆಯಿಂದ ಕುಸ್ತಿ ಪಾಠಗಳು ನಡೀತಾ ಇದ್ದಾರೆ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದಿನ ಅತಿ ಹೆಚ್ಚು ದೊಡ್ಡ ಹಬ್ಬ ಅಂತ ನಾನು ಈ ಬಾರಿ ಜಾತ್ರೆ ಹಬ್ಬ ಹರಿದಿನಗಳು ಮಾಡ್ತಿದ್ರು ಜನರು. ಇವತ್ತು ಅನೇಕ ಜನರು ಇವತ್ತು ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಬಸವೇಶ್ವರ ಒಳ್ಳೇದು ಮಾಡಲಿ. ಇಲ್ಲಿನ ವಿಶೇಷ ಏನು? ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸನ್ಮಾನ್ಯ ವಿಜೇಂದ್ರ ಅವರು ಇವತ್ತು ರಥ ಕೊಟ್ಟಿದ್ದಾರೆ, ಸಮರ್ಪಣೆ ಮಾಡಿದ್ದಾರೆ ದೇವಸ್ಥಾನ. ಅದೇ ಒಂದು ದೊಡ್ಡ ವಿಶೇಷ. ಇವತ್ತು ಅವರ ಕುಟುಂಬ ಬಂದು ಬೆಳಿಗ್ಗೆ 6:30 ಬೆಳಿಗ್ಗೆಯೇ ಬಂದು ದೇವಸ್ಥಾನಕ್ಕೆ ಒಂದು ರಥ ಸಮರ್ಪಣೆ ಮಾಡಿ ಪೂಜೆ ಮಾಡಿ, ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರು ಬಂದರು, ಅಶೋಕ್ ಚೇಣಿ ಅವರು ಬಂದಿದ್ದರು, ನಮ್ಮ ದುನಿಯಾ ವಿಜಯ್ ಅವರು ಬಂದಿದ್ದರು, ಪ್ರೇಮ್ ಅವರು ಬಂದರು. ಹೀಗೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಸೇರಿದ ಪುರಾತನ ಕಾಲದ ದೇವಸ್ಥಾನ ಇದು, ಬಸವನ ದೇವಸ್ಥಾನ. ಮತ್ತು ವರ್ಷ ನಮ್ಮದು ಸಂಕ್ರಾಂತಿ ಹಬ್ಬ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ಎಲ್ಲ ಯುವಜನಕರು. ಮತ್ತು ಈ ವರ್ಷ ನಮಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ಯಡಿಯೂರಪ್ಪನವರ ಕುಟುಂಬದಿಂದ ರಥ ಹೊಸ ತೇರನ್ನು ಮಾಡಿಸ್ಕೊಟ್ಟಿದ್ದಾರೆ. ಬೆಳಿಗ್ಗೆ ವಿಜೇಂದ್ರ ಸರ್ ಬಂದು ನಮಗೆ ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ನೈಸ್ ರಸ್ತೆಯ ಸೋಂಪುರದಲ್ಲಿ ಆಯೋಜನೆಗೊಂಡಿದ್ದಂತಹ ಈ ಒಂದು ಕಡಲೆಕಾಯಿ ಪರಿಷೆ ಅದ್ಭುತವಾಗಿ ಮೂಡಿಬಂದಿತ್ತು. ವರ್ಷದಿಂದ ವರ್ಷಕ್ಕೆ ಜನ ಸಾಗರವೇ ಹರಿದು ಬರುತ್ತಿದೆ ಮತ್ತು ಕಳೆದ 2 ವರ್ಷಗಳಿಂದಲೂ ಕೂಡ ಕೊರೋನಾದಿಂದಾಗಿ ಈ ಒಂದು ಕಡಲೆಕಾಯಿ ಪರಿಷೆ ನಡೆದಿರಲಿಲ್ಲ. ಈ ಬಾರಿಯ ಈ ಒಂದು ಪರಿಷೆಗೆ ಸಾವಿರಾರು ಸಂಖ್ಯೆಯಲ್ಲಿನ ಜನ ಸಾಕ್ಷಿಯಾಗಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.